ನನ್ನ ತೋಟದಲ್ಲಿ ಅರಳಿದ 3 ಹೂಗಳು, ನನ್ನ ಕರುಳ ಬಳ್ಳಿಗಳು. ನಾನು ನಡುವೆ ಇಲ್ಲದೆ ಇದ್ದಾಗ ಯಾರಿಗೂ ತೊಂದರೆ ಕೊಡದಿರ ಅವರು ಸ್ವಂತವಾಗಿ ಬದುಕೋ ರೀತಿ ಮಾಡೋದೇ ನನ್ನ ಈ ತಪಸ್ಸು. ಈಗ ನಿನ್ನ ಮಾತುಗಳು ಕೇಳ್ತಾರೆ, ಮುಂದೆ ನಿನ್ನ ಮಾತು ಕೇಳೋದಿಲ್ಲ ಅನ್ನೋ ಮಾತುಗಳು ಬಂದ್ರೂ ಯಾವಾಗಲೂ ಕೇಳೋದಿಲ್ಲ ಅಂತ ಈಗ ನಾನು ನನ್ನ ಮಕ್ಕಳಿಗೆ ಏನು ಹೇಳ್ದಿರ ಇರೋಕ್ಕೂ ಆಗೋದಿಲ್ಲ ಅಲ್ವಾ? ಸಂತೋಷವಾಗಿ ಒಳ್ಳೆ ಜೀವನ ಕಟ್ಕೊಳ್ಳೋಕ್ಕೆ ನಾನು ನನ್ನ ಮಕ್ಕಳಿಗೆ ಒಂದು ದಾರಿಯನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಆ ದಾರಿಯನ್ನು ಅವರು ಅನುಸರಿಸ್ತಾರೋ ಇಲ್ವೋ, ಬೇರೆ ದಾರಿಯನ್ನು ತುಳಿತಾರೋ ಅದು ಅವ್ರಿಗೆ ಸೇರಿದ್ದು. ತಾಯಿಯಾಗಿ ನನ್ನ ಜವಾಬ್ದಾರಿ ಅವರಿಗೆ ಒಂದು ಒಳ್ಳೆ ಬದುಕು ರೂಪಿಸ್ಕೊಡೋದು. ಒಂದು ವೇಳೆ ಅವರು ತಪ್ಪು ದಾರಿ ತುಳಿದ್ರೂ ನನ್ನ ಮಾರ್ಗದರ್ಶನದಿಂದ ಒಳ್ಳೆ ದಾರಿಗೆ ಬರ್ತಾರೆ ಅನ್ನೋ ನನ್ನ ದೃಢವಾದ ನಂಬಿಕೆ. ನಮ್ಮ ಪ್ರೀತಿಯಿಂದ ಮಕ್ಕಳು ಬೆಳೆಯೋ ಹಾಗೆ ಮಾಡಬೇಕು, ಆದರೆ ಅದೇ ಅತಿಯಾದ ಪ್ರೀತಿಯಿಂದ ಕೈಲಾಗದವರಾಗಿ ಮಾಡಬಾರ್ದು. ಮುದ್ದು ಮಾಡಿ ಮಕ್ಕಳನ್ನ ವೀಕ್ ಮಾಡಬಾರ್ದು. ಬೈಯೋದು ಬದುಕೋಕೆ, ಹೊಗಳೋದು ಹಾಳಾಗೋಕ್ಕೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಯಾವುದೇ ಚಾಲೆಂಜಸ್, ಅಪ್ಸ್ ಆ್ಯಂಡ್ ಡೌನ್ಸ್ ಬಂದ್ರೂ ಲೈಫ್ನಲ್ಲಿ ಎದುರಿಸೋ ರೀತಿ ತಯಾರಿಸ್ಬೇಕು ನಮ್ಮ ಮಕ್ಕಳನ್ನು. ಕಷ್ಟಗಳು ಬಂದಾಗ ಹೆದರ್ಕೊಂಡು ಓಡೋಗಬಾರ್ದು. ಇಂಡಿಪೆಂಡೆಂಟ್ ಆಗಿ ಇದ್ದು ಜೊತೆಗೆ ತಮ್ಮ ಜವಾಬ್ದಾರಿಗಳನ್ನು ಅರಿತುಕೊಂಡಿರಬೇಕು. ಗರ್ವದಿಂದ ಅಲ್ಲ, ಜ್ಞಾನದಿಂದ ಮಕ್ಕಳನ್ನು ಬೆಳೆಸಬೇಕು. ಏಡಿ ಥರ ಅಲ್ಲ, ಧೈರ್ಯಶಾಲಿಯಾಗಿ ಬೆಳೆಸೋಣ. ಕಷ್ಟ ಸುಖ ಎರಡೂ ಮುಖಗಳನ್ನು ಪರಿಚಯ ಮಾಡಿಸ್ಬೇಕು. ಸುಖ ಬಂದಾಗ ಹಿಗ್ಗಿ, ಕಷ್ಟ ಬಂದಾಗ ಕುಗ್ಗಬಾರ್ದು. ಇದೇ ನಿಜವಾದ ಜೀವನದ ಪಾಠ ಮಕ್ಕಳಿಗೆ ನಾವು ತಿಳಿಸ್ಬೇಕು. ನಾವು ಯಾವಾಗಲೂ ಮಕ್ಕಳ ಪಕ್ಕದಲ್ಲಿ ಇರೋಕ್ಕಾಗೋದಿಲ್ಲ. ಅವರಿಗೆ ಒಂದು ಸೆನ್ಸ್ ಇರಬೇಕು, ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅಂತ. ಅವರು ತಮ್ಮ ಸ್ವಂತ ನಿರ್ಧಾರಗಳನ್ನು ಅವರೇ ಸ್ವತಃ ತಗೊಳ್ಳೋ ರೀತಿಯಲ್ಲಿ ಇರಬೇಕು. ಕೇಪಬಲ್ ಟು ಟೇಕ್ ಡಿಸಿಷನ್ಸ್ ಬೈ ದೆಮ್ಸೆಲ್ಸ್. ಕೆಟ್ಟದ್ದು ಯಾವುದು, ಒಳ್ಳೇದು ಯಾವುದು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು ಅನ್ನೋ ಒಂದು ಸೆನ್ಸ್ ಇರಬೇಕು. ಆಲೋಚನೆ ಮಾಡುವಂಥ ಶಕ್ತಿ ಇರಬೇಕು. ಅದೇ ಡಿಸಿಪ್ಲಿನ್ ಇಲ್ಲದೆ ಬೆಳೆಸಿದ್ರೆ ಎಷ್ಟು ಆಸ್ತಿ ಸಂಪಾದಿಸ್ಕೊಟ್ರೆ ಏನು, ಇರೋದೆಲ್ಲ ಗುಡ್ಸ ಹಾಕ್ತಾರೆ. ನನ್ನ ಗೋಲ್ ಒಂದೇ, ನನ್ನ ಮಕ್ಕಳಿಗೆ ಒಂದು ನಿಜವಾದ ಮೌಲ್ಯಗಳಿಂದ ತುಂಬಿರುವಂಥ ಒಂದು ಜೀವನವನ್ನು ಕಟ್ಕೊಡ್ಬೇಕು. ಬರೀ ಹಣ ಆಸ್ತಿ ಅಲ್ಲ, ಅದರ ಜೊತೆಗೆ ಗುಡ್ ವ್ಯಾಲ್ಯೂಸ್, ಜೀವನದ ಮೌಲ್ಯಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಒಂದು ಡಿವೋಷನ್, ರೆಸ್ಪಾನ್ಸಿಬಿಲಿಟೀಸ್, ಲೈಫ್ ಸ್ಕಿಲ್ಸ್ ಮತ್ತು ತುಂಬ ಇಂಪಾರ್ಟೆಂಟಾಗಿ ಅವರು ಸ್ವತಂತ್ರವಾಗಿ ತಮ್ಮ ನಿರ್ಧಾರಗಳನ್ನು ಅವರೇ ತಗೋಬೇಕು. ಆ ರೀತಿಯಾದ ಒಂದು ಬದುಕನ್ನು ಕಟ್ಕೊಡ್ಬೇಕು. ದುಡ್ಡಿನ ಜೊತೆಗೆ ಯಾವ ರೀತಿ ಖರ್ಚು ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೂಡ ಇರಬೇಕಾಗುತ್ತೆ. ಸಾಫ್ಟ್ವೇರ್ ಆಗಲಿ ಹಾರ್ಡ್ವೇರ್ ಆಗಲಿ ಎಲ್ಲದಕ್ಕೂ ಸೈ. ಸ್ವಾಭಿಮಾನ ಮುಖ್ಯ, ಮನುಷ್ಯತ್ವ ಬೆಳೆಸ್ಕೊಂಡಿದ್ರೆ ಸಾಕು. ಮನುಷ್ಯನಾಗಿದ್ದರೆ ಸಾಕು. ಎಲ್ಲೇ ಇರು, ಹೇಗೆ ಇರು, ಮೊದಲು ನೀ ಮಾನವನಾಗು.